ದಾವಣಗೆರೆ ಹರಿಹರದಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಮಾಡಲಾಗಿತ್ತಲ್ಲ, ಅವನ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದೆ. ಕಾರಣ ಅಯೋಧ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ರಾಷ್ಟ್ರೀಯ ಗುಪ್ತಚರ ಇಲಾಖೆ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳ ಅಧಿಕಾರಿಗಳು ಶಂಕಿತ ಉಗ್ರನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೊಬೈಲ್ ಕೂಡ ರವಾನೆಯನ್ನ ಮಾಡಿದ್ದಾರೆ. ನಿನ್ನೆ ಹರಿಹರ ಜೆಎಂಎಫ್ಸಿ ಕೋರ್ಟ್ನಿಂದ 10 ದಿನ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ರು. ಇನ್ನಷ್ಟು ಹುಡುಗರಿಗೆ ದೇಶದ್ರೋಹ ಪಾಠ ಮಾಡಿರುವಂಥ ಶಂಕೆ ಇದೆ. ಯಾರ್ಯಾರಿಗೆ ಒಂದು ತಲೆ ತುಂಬಿದಾನೆ ಏನು ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ FSL ವರದಿ ಕೂಡ ಬರುತ್ತೆ. ಈಗ ಸದ್ಯ ಸುಹೇಲ್ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಕೂಡಿರುವ ನಂಬರ್ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿದ್ದಂತೆ ಇವನು. ಉಗ್ರ ಸಂಘಟನೆ ಪ್ರಮುಖ ರಾಣಾ ಗ್ರೂಪ್ ಸದಸ್ಯನಾಗಿರ್ತಾನೆ ಇವನು. ಹಾಗಾಗಿ ಈಗ ಹರಿಹರ ಪಕ್ಕದಲ್ಲಿರುವಂಥ ಒಂದು ಫ್ಯಾಕ್ಟ್ರಿಲಿ ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದ ಅವನು. 10 ಜನ ಬಂದಿದ್ರಂತೆ ಉತ್ತರ ಪ್ರದೇಶದಿಂದ. ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಾವಣಗೆರೆ ಪ್ರತಿನಿಧಿ. ಪುನೀತ್, ಈಗ ಇವನ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಅವರ ಸಹೋದರ ಬಂದಿದ್ರು, ಅವನು ಹಂಗಿಲ್ಲ, ಅವ್ನಿಗೇನು ಗೊತ್ತಿಲ್ಲ, ಅವನು ಯಾರೋ ಅವ್ನು ಸಿಕ್ಕಾಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲ ಕಥೆಯನ್ನು ಹೇಳೋ ಕೆಲಸ ಮಾಡಿದ್ದ. ಎಲ್ಲ ಕಡೆನೂ ಇಂಥದ್ದು ಇದ್ದಿದ್ದೆ, ರಕ್ಷಣೆ ಮಾಡೋಕ್ಕೆ ಇನ್ನೊಬ್ರು ಯಾರೋ ಬಂದೇ ಬಂದಿರ್ತಾರೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಈಗ ವಿಚಾರಣೆ ಸಂದರ್ಭದಲ್ಲಿ ಆಗ್ತಾ ಇರೋ ಬೆಳವಣಿಗೆ? ಅರುಣ್, ಹರಿಹರದಲ್ಲಿ ಸಿಕ್ಕಂತಹ ಶಂಕಿತ ಉಗ್ರ ಸುಹೇಲ್ನ ವಿಚಾರಣೆ ಕೂಡ ಈಗಾಗಲೇ ತೀವ್ರವಾಗಿ ರಾಷ್ಟ್ರೀಯ ತನಿಖಾ ದಳ ಆಗಿರ್ಬೋದು ಮತ್ತೆ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಸುಹೇಲ್ ಮೊಬೈಲಲ್ಲಿ ಪಾಕಿಸ್ತಾನ ಕೂಡಿರುವಂತಹ ಒಂದು ನಂಬರ್ ಇತ್ತು. ಅದು ರಾಣಾ ಬಾಯ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸೇವ್ ಮಾಡ್ಕೊಂಡಿದ್ರು. ಮತ್ತೆ ರಾಣಾ 333 ಅನ್ನುವಂತಹ ವಾಟ್ಸಪ್ ಗ್ರೂಪ್ ಮತ್ತೆ ಇನ್ಸ್ಟಾಗ್ರಾಮ್ ಗ್ರೂಪ್ ಕೂಡ ಮಾಡಿದ್ರು. ಅದರಲ್ಲಿ ಸಾಕಷ್ಟು ಒಂದು ಟ್ರಾನ್ಸಾಕ್ಷನ್ ಕೂಡ ಇದ್ದು ಮತ್ತೆ ಸಾಕಷ್ಟು ಒಂದು ಮಾತುಕತೆ ಕೂಡ ನಡೆಸ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈಗ ಸುಹೇಲ್ನ ಮೊಬೈಲ್ ಕೂಡ ಹುಬ್ಬಳ್ಳಿಯ FSLಗೂ ಕೂಡ ಕಳಿಸಿರುವಂಥದ್ದು. ಇನ್ನು ಸಂಜೆವರೆಗೆ ವರದಿ ಬರುವಂತಹ ಸಾಧ್ಯತೆ ಕೂಡ ಇರುವಂಥ ನೆಲೆಯಲ್ಲಿ NIA ಆಗಿರ್ಬೋದು ಮತ್ತೆ ಆಂಟಿ ಟೆರರಿಸ್ಟ್ ಯೂನಿಟ್ ಆಗಿರ್ಬೋದು ಮತ್ತೆ ಸಾಕಷ್ಟು ತನಿಖಾ ಸಂಸ್ಥೆಗಳು ಕೂಡ ಆತನನ್ನು ವಿಚಾರಣೆ ಕೂಡ ನಡೆಸಿರುವಂಥದ್ದು. ಪ್ರಮುಖವಾಗಿ ನಿನ್ನೆ 10 ದಿನಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿ ಕೂಡ ಹರಿಹರ JMFC ನ್ಯಾಯಾಲಯ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಪೊಲೀಸರು ಕೂಡ ಮನವಿ ಮಾಡ್ಕೊಂಡಿದ್ರು ಆತ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಆತನನ್ನು ಕೂಡ ವಿಚಾರಣೆ ನಡೆಸುವಂಥ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಆತನ ಜೊತೆ ಬಂದಂತಹ ಅದರಲ್ಲೂ UP ಇಂದ ಬಂದಂತಹ 10 ಜನ ಯುವಕರೇನಿದ್ದಾರೆ ಅವ್ರನ್ನೂ ಕೂಡ ವಿಚಾರಣೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಅವರ ಮೊಬೈಲ್ನು ಕೂಡ ಪಡೆದು ಅದನ್ನ ವಿಚಾರಣೆ ಅದನ್ನು FSL ಕಳಿಸುವಂಥದ್ದು ಮತ್ತೆ ಅದರಲ್ಲಿ ಡಾಟಾ ಏನೇನಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ತಿಳಿಯುವಂಥ ಕೆಲಸ ಕೂಡ ಪೊಲೀಸರು ಕೂಡ ಮಾಡ್ತಾ ಇರೋದೊಂದು. ಇನ್ನೊಂದು ಕಡೆ ಏನು ಸುಹೇಲ್ ಏನಿದೆ ಅಂದರೆ ಸುಹೇಲು ಬೇರೆ ಯುವಕರು ಕೂಡ ತರಬೇತಿಯನ್ನು ಕೊಡ್ತಾ ಇದ್ದ ಅನ್ನುವಂತಹ ಒಂದು ಆಘಾತಕಾರಿ ಅಂಶವು ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಆತ ಪ್ರತಿ ಶುಕ್ರವಾರ ಕೂಡ ನಮಾಜ್ಗೆ ಹೋಗ್ತಿದ್ದೆ. ಯಾಕಂದ್ರೆ 10 ಜನ ಬಂದಂತಹ UP ಇಂದ ಬಂದಂತಹ ಯುವಕರಲ್ಲಿ ಈತ ಒಬ್ಬನೇ ಹರಿಹರಕ್ಕೆ ಹೋಗಿ ನಮಾಜ್ಗೆ ಹೋಗ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಆಗಿರುವಂತಹ ಯುವಕರು ಕೂಡ ಆತ ಪರಿಚಯ ಮಾಡ್ಕೊಂಡು ಅವ್ರಿಗೂ ಕೂಡ ದೇಶದ್ರೋಹದ ಒಂದು ಮಾತು ಕೂಡ ಹೇಳ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.